ಮೂಡ ಇಡಿ ಸಿಎಂ ಗುಟ್ಟು 700 ಕೋಟಿ ಮೆಗಾ ಹಗರಣ. ಹೋದ್ಯ ಮೂಡ ಅಂದ್ರೆ ಬಂದೆ ಇಡಿಲಿ ಅಂತ ನಾವೀಗ ಗಾದೆಯನ್ನ ಚೇಂಜ್ ಮಾಡ್ಕೊಳ್ಳೋ ಪರಿಸ್ಥಿತಿಯನ್ನ ಇಡಿ ತಂದಿಟ್ಟಿದೆ. ಹೌದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಮೋಘ ಗೆಲುವು ಸಾಧಿಸಿದ ನಂತರ ಸಿದ್ದರಾಮಯ್ಯ ಅವರಿಗೆ ಭಾರಿ ಬಲ ಬಂತು. ಮೂಡ ಹಗರಣ ಹಳ್ಳ ಹಿಡಿತು ಎಂದು ಬಹುತೇಕರು ಅಂದುಕೊಂಡಿದ್ರು. 3 ಕ್ಷೇತ್ರಗಳನ್ನು ಗೆದ್ದ ಖುಷಿಯಲ್ಲಿ ಸಿದ್ದು ದೊಡ್ಡ ಸಮಾವೇಶವನ್ನೇ ಹಮ್ಮಿಕೊಂಡಿರುವುದು ಎಲ್ಲರಿಗೂ ಗೊತ್ತು. ಮೂಡ ಅನ್ನೋ ಭೂತವನ್ನ ಉಚ್ಚಾಟಿಸಿಬಿಟ್ಟೆ ಎಂದು ಹೀಗೆ ಖುಷಿಯಲ್ಲಿ ಬೀಗುವಾಗಲೇ ಮೂಡ ಭೂತ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ಇಡಿ ರೂಪದಲ್ಲಿ ಧುತ್ ಎಂದು ಅವರೆದುರಿಗೆ ಬಂದು ನಿಂತಿದೆ. ಮೂಡ ಅನ್ನೋ ಹಗರಣ ನಡೆದಿದೆ. ಅದರಲ್ಲಿ ಸಿದ್ದರಾಮಯ್ಯ ಇನ್ವಾಲ್ವ್ ಆಗಿದ್ದಾರೆ ಎಂದು ಈ ವರ್ಷ ಜುಲೈ ತಿಂಗಳಲ್ಲೇ ಎಚ್ಡಿಕೆ ಈ ಹಗರಣಕ್ಕೆ ಸಿದ್ದರಾಮಯ್ಯನವರೇ ನೇರ ಹೊಣೆ ಎಂದು ಹೇಳಿದ್ರು. ಆ ಸಮಯದಲ್ಲಿ ಮೂಡ ಹಗರಣದ ಬಗ್ಗೆ ಕೆದಕಿದ್ದ ಎಚ್ಡಿಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಮೂಡ ಹಗರಣದ ಮೂಲಕ ಭೂಕಬಳಿಕೆಯಲ್ಲಿ ತೊಡಗಿದೆ ಎಂದು ಆರೋಪಿಸಿದ್ದರು. ಅದಾದ ಬಳಿಕ ನಂತರವೇ ಸಿದ್ದರಾಮಯ್ಯ ಅವರನ್ನು ಈ ವಿಷಯವಾಗಿ ಸದನದಲ್ಲಿ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ದು ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ಸೇರಿದಂತೆ 3 ರಾಜ್ಯಪಾಲರಿಗೆ ಸಿದ್ದು ವಿರುದ್ಧ ತನಿಖೆಗೆ ಅನುಮತಿ ನೀಡುವಂತೆ ಕೋರಿತು. ರಾಜ್ಯಪಾಲರು ಅನುಮತಿ ನೀಡಿದ್ದು ಅದನ್ನು ಸಿದ್ದರಾಮಯ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದು ನ್ಯಾಯಾಲಯ ತನಿಖೆಗೆ ಅನುಮತಿ ನೀಡಿದ್ದು ಸಿದ್ದು ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ಮೇಲೆ ಇಡಿ ಮೂಡ ತನಿಖೆಗೆ ಹಿಡಿದಿದ್ದು ಎಲ್ಲವೂ ಈಗ ಇತಿಹಾಸ. ಈ ಇತಿಹಾಸದ ಮುಂದುವರಿಕೆಯಾಗಿ ಈಗ ಇಡಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರು ಅಕ್ರಮ ನಡೆಸಿರುವುದು ನಿಜ ಎಂದು ದೊಡ್ಡ ಬಾಂಬೊಂದನ್ನು ಹಾಕಿದೆ. ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸದ್ದನ್ನೇ ಮಾಡಿದೆ ಎಂದರೆ ಸುಳ್ಳಲ್ಲ. ಅಷ್ಟಕ್ಕೂ ಇಡಿ ಈಗ ಮೂಡ ಹಗರಣದ ಬಗ್ಗೆ ಮಾಡಿರುವ ತನಿಖೆಯಾದರೂ ಏನು, ಮಾಡಿರುವ ಹೊಸ ಆರೋಪವಾದರೂ ಏನು ಎಂದು ನೋಡುವುದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಅವರಿಗೆ 14 ನಿವೇಶನಗಳ ಹಸ್ತಾಂತರದ ಹಿಂದೆ ಹಲವಾರು ಅವ್ಯವಹಾರಗಳು ನಡೆದಿರುವುದಕ್ಕೆ ಸಾಕ್ಷಿಗಳು ಪತ್ತೆಯಾಗಿವೆ ಎಂದು ಇಡಿ ಈಗ ಬಹಿರಂಗಪಡಿಸಿದೆ. ಬರೀ ಇದಿಷ್ಟೇ ಅಲ್ಲ, ಈ ಹಗರಣ ಚಿಕ್ಕ ಪುಟ್ಟ ಹಗರಣವಲ್ಲ, ಮೆಗಾ ಹಗರಣ ಎಂದು ಕರೆದಿರುವ ಇಡಿ ಈ ಹಗರಣದಲ್ಲಿ 700 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಎಂದು ಹೇಳಿರುವುದು ಎಷ್ಟರ ಮಟ್ಟಿಗೆ ಸತ್ಯ ಎನ್ನುವುದು ಸಂಪೂರ್ಣ ತನಿಖೆಯಿಂದಷ್ಟೇ ತಿಳಿದು ಬರಲಿದೆ. ಏಕೆಂದರೆ ಈ ಮೂಡ ಹಗರಣದ ಬಗ್ಗೆ ಮೂಡದ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ ಹೇಳಿರುವುದನ್ನು ನೋಡಿರುವುದಾದರೆ ಮೂಡದಲ್ಲಿ ಅಂಥದ್ದೊಂದು ಹಗರಣವೇ ನಡೆದಿಲ್ಲ. ಹೌದು, ಮೂಡ ಮಾಜಿ ಅಧ್ಯಕ್ಷರ ಪ್ರಕಾರ ಇದು ಕೆಲವು ಅಧಿಕಾರಿಗಳು ಮಾಡಿರುವ ಅಧಿಕಾರದ ದುರ್ಬಳಕೆಯೇ ಹೊರತು ಮತ್ತೇನಲ್ಲ. ರಾಜೀವ್ ಮೂಡ ಹಗರಣದ ಬಗ್ಗೆ ಏನು ಹೇಳಿದ್ದಾರೆ, ಅದು ನಿಜವೇ ಎಂದು ವಿವರವಾಗಿ ನೋಡುವ ಮುನ್ನ ಇದೀಗ ಇಡಿ ಈ ಹಗರಣ ಬಗ್ಗೆ ಇನ್ನೇನು ಹೇಳಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಡಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರು ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಗಟ್ಟಿ ಧ್ವನಿಯಲ್ಲಿ ಮಾಡಿರುವ ಆರೋಪಕ್ಕೆ 10 ಹಲವು ಸಾಕ್ಷಿಗಳನ್ನು ಮೇಲ್ನೋಟಕ್ಕೆ ನೀಡಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮೂಡ ನಿವೇಶನ ಹಂಚುವ ಪ್ರಕ್ರಿಯೆಯಲ್ಲಿ ಶಾಸನಬದ್ಧ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಹೇಳುವ ಮೂಲಕ ಇಡಿ ಇದರಲ್ಲಿ ಸಿದ್ದು ಕೈವಾಡವಿತ್ತು ಎನ್ನುವುದನ್ನು ಹೇಳಿದೆ. ಇನ್ನು ಮೂಡ ಹಗರಣದಲ್ಲಿ ಸಮಯದಲ್ಲಿ ಸಿದ್ದರಾಮಯ್ಯ ಸಿಎಂ ಏನೂ ಆಗಿರಲಿಲ್ಲ, ಬದಲಾಗಿ ವಿಪಕ್ಷ ನಾಯಕರಾಗಿದ್ರು. ಆದರೂ ಆಗ ಅವರ ಆಪ್ತ ಸಹಾಯಕರಲ್ಲಿ ಒಬ್ಬರಾಗಿದ್ದ ದಿನೇಶ್ ಕುಮಾರ್ ಅನಾವಶ್ಯಕ ಪ್ರಭಾವ ಬೀರಿದ್ದಾರೆ. ಅದು ಸಿಎಂ ಸಿದ್ದರಾಮಯ್ಯನವರ ಅನುಮತಿ ಮೇರೆಗೆ ಆಗಿರಬಹುದು ಎನ್ನುವುದು ಇಡಿ ಮಾಡುತ್ತಿರುವ ಅತಿದೊಡ್ಡ ಆರೋಪ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಮೂಡಾದ 14 ಸೈಟ್ಗಳು ಸಿಕ್ಕಾಗ ಅವರ ಪುತ್ರ ಯತೀಂದ್ರ ಮೂಡ ಮಂಡಳಿಯಲ್ಲಿದ್ದರು. ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ದರು. ವಿಪಕ್ಷ ನಾಯಕರೆಂದರೆ ಸುಮ್ಮನೆ ಅಲ್ಲ, ಅವರು ಆಳುವ ಪಕ್ಷದ ಮುಖ್ಯಮಂತ್ರಿಗೆ ಸರಿಸಮನಾಗಿರುತ್ತಾರೆ ಎನ್ನುವುದು ರಾಜಕೀಯ ಬಲ್ಲ ಎಲ್ಲರಿಗೂ ಗೊತ್ತು. ಹಾಗಾಗಿ ಈ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇದ್ದೇ ಇರುತ್ತದೆ ಎನ್ನುವುದು ಇಡಿ ಆರೋಪ. ಮೂಡದಿಂದ ಕೆಲವೊಂದು ಕಾಮಗಾರಿಗಳು ನಡೆಸುತ್ತಿದ್ದ ಜಾಗವನ್ನೇ ಸಿದ್ದರಾಮಯ್ಯ ಬಾವಿದ ಮಲ್ಲಿಕಾರ್ಜುನ ಖರೀದಿಸಿದ್ದಾರೆ. ಇನ್ನು ಬೇಕಂತಲೇ ಕೃಷಿ ಜಮೀನು ಎಂದು ತೋರಿಸಿ ಆ ಜಾಗವನ್ನು ಕೊಂಡುಕೊಂಡಿದ್ದಾರೆ. ಜಮೀನು ಮಾಲೀಕ ಮಾರುವ ಮುನ್ನವೇ ಮೂಡ ಸೈಟ್ ಪಡೆದಿದ್ದಾರೆ ಎನ್ನುವುದು ಇಡಿ ಮಾಡಿರುವ ಮತ್ತೊಂದು ಆರೋಪ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ನಿವೇಶನವನ್ನು ಸಂಬಂಧಿಸಿದ ವಿಭಾಗ ಹಂಚಿಕೆ ಮಾಡಿಲ್ಲ. ಇದನ್ನು ನೇರವಾಗಿ ಮೂಡ ಆಯುಕ್ತರಾಗಿದ್ದ ನಟೇಶ್ ಅವರು ತಾವೇ ನಿರ್ಣಯ ತೆಗೆದುಕೊಳ್ಳುವ ಮೂಲಕ ಹಂಚಿಕೆ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಎನ್ನುವುದು ಇಡಿ ಆರೋಪ.
ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಯಾವ ಭಾಗದ ನಿವೇಶನ ನೀಡಬೇಕು ಎಂದು ಖುದ್ದು ಮೂಡ ಆಯುಕ್ತರೇ ಆಯ್ಕೆಯನ್ನ ಮಾಡಿ ಹಂಚಿಕೆ ಮಾಡಿರುವುದು ಅವರು ಕಾನೂನನ್ನ ಗಾಳಿಗೆ ತೂರಿ ಅಕ್ರಮವೆಸಗಿದ್ದಾರೆ. ಈ ಅಕ್ರಮಕ್ಕೆ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಎನ್ನುವುದು ಇಡಿ ಆರೋಪ. ಪಾರ್ವತಿ ಅವರಿಗೆ ಮೂಡ ನೀಡಿರುವ ಸೈಟುಗಳ ಹಂಚಿಕೆಯಲ್ಲಿ ಶಾಸನಬದ್ಧ ಮಾರ್ಗಸೂಚಿಗಳ ಉಲ್ಲಂಘನೆಯಾಗಿದೆ, ಸಾಕ್ಷಿಗಳನ್ನ ತಿರ್ಚಲಾಗಿದೆ ಎಂದು ಇಡಿ ಹೇಳಿದ್ದು ಯಾಕೆ ಎನ್ನುವುದನ್ನ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯನವರು ಮೊದಲಿನಿಂದಲೂ ಮೂಡ ಹಗರಣದ ಬಗ್ಗೆ ಹೇಳುತ್ತಾ ಬಂದಿರುವುದು ಏನೆಂದರೆ, ಇದರಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ತಮ್ಮ ಪಾತ್ರವಂತೂ ಸುತಾರಾಂ ಇಲ್ಲ. ತಮ್ಮ ಪತ್ನಿ ಪಾರ್ವತಿ ಅವರಿಗೆ ಮೂಡ ಖುದ್ದಾಗಿ ವಿಜಯನಗರದಲ್ಲಿ ಸೈಟ್ ನೀಡಿದೆ, ಅಲ್ಲೇ ಕೊಡಿ ಎಂದು ತಮ್ಮ ಪತ್ನಿ ಕೇಳಿಯೂ ಇಲ್ಲ. ಇದೆಲ್ಲ ಒಂದು ಕಡೆ ಇರಲಿ, ಖುದ್ದು ನನ್ನ ಪತ್ನಿಗೆ ಮೂಡ ಅಕ್ರಮವಾಗಿ ಅವರ 3 ಎಕರೆ ಜಮೀನನ್ನ ಹೇಳದೆ ಕೇಳದೆ ತೆಗೆದುಕೊಂಡು ನಂತರ ಅದರ ಅರ್ಧದಷ್ಟು ಜಾಗವನ್ನು ಮಾತ್ರ ನೀಡಿರುವುದರಿಂದ ಅವರಿಗೆ ಅನ್ಯಾಯವಾಗಿದೆಯೇ ಹೊರತು ಇನ್ನೇನು ಅಲ್ಲ. ಆ ಸಮಯದಲ್ಲಿ ನಾನು ಕೇವಲ ವಿಪಕ್ಷ ನಾಯಕನಾಗಿದ್ದೇನೆ ಹೊರತು ಮುಖ್ಯಮಂತ್ರಿಯಲ್ಲ. ಆ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದುದು ಬಿಎಸ್ ಯಡಿಯೂರಪ್ಪ. ಹಾಗಾಗಿ ಒಂದೊಮ್ಮೆ ಹಗರಣವೇನಾದರೂ ನಡೆದಿದ್ದರೆ ಅದಕ್ಕೆ ಬಿಎಸ್ವೈ ಹೊಣೆಗಾರರಾಗಿರುತ್ತಾರೆಯೇ ಹೊರತು ನಾನು ಹೇಗೆ ಆಗುತ್ತೇನೆ? ಹೀಗೆ ಸಿದ್ದರಾಮಯ್ಯನವರು ಈಗ 7-8 ತಿಂಗಳಿನಿಂದ ತಮ್ಮ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಭೂ ಹಸ್ತಾಂತರದಲ್ಲಿ ಕಾನೂನನ್ನ ಗಾಳಿಗೆ ತೂರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರಿಗೆ ಸೈಟುಗಳನ್ನು ಕೊಟ್ಟಿರುವುದೇ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಎನ್ನುತ್ತಿದೆ ಇಡಿ. ಹೌದು, ಇಡಿ ಅಧಿಕಾರಿಗಳ ಪ್ರಕಾರ ಅವರಿಗೆ ಮೂಡ ಹಗರಣದಲ್ಲಿ ಸಾಕ್ಷ್ಯ ತಿರುಚುವಿಕೆಯ ಪುರಾವೆ ಲಭಿಸಿದೆ. ಕಚೇರಿಯ ಕಾರ್ಯವಿಧಾನಗಳ ಉಲ್ಲಂಘನೆಯಾಗಿದೆ, ಕೆಲವು ವ್ಯಕ್ತಿಗಳ ಪರ ಲಾಬಿ ನಡೆಸಲಾಗಿದೆ ಮತ್ತು ಪ್ರಭಾವ ಬಳಸಲಾಗಿದೆ ಹಾಗೂ ಫೋರ್ಜರಿ ಸಹಿಗಳ ಸಾಕ್ಷ್ಯಗಳು ತನಿಖೆ ವೇಳೆ ಪತ್ತೆಯಾಗಿವೆ ಎಂದು ಇಡಿ ತಿಳಿಸಿರುವುದು ಸಿದ್ದರಾಮಯ್ಯನವರಿಗೆ ಅತಿದೊಡ್ಡ ಹಿನ್ನೆಲೆಯಾದರೆ ಅಚ್ಚರಿಯಿಲ್ಲ. ಆಗ ಅವರ ಆಪ್ತ ಸಹಾಯಕರಾಗಿದ್ದ ಕುಮಾರ್ ಪ್ರಭಾವ ಬೀರಿದ್ದಾರೆ ಎಂದು ಇಡಿ ಹೇಳುತ್ತಿರುವುದು ಪರೋಕ್ಷವಾಗಿ ಸಿದ್ದರಾಮಯ್ಯನವರ ತಲೆ ಬಂದೂಕಿನ ಗುರಿ ಇರುವುದನ್ನು ತೋರಿಸುತ್ತದೆ. ಇಲ್ಲಿ ಇಡಿ ತಾನು ಮೂಡ ಹಗರಣದಲ್ಲಿ ತನಿಖೆ ಮಾಡಿದ ಹಲವು ವಿಚಾರಗಳನ್ನು ಲೋಕಾಯುಕ್ತ ಇಲಾಖೆಗೆ ಮಾಹಿತಿ ನೀಡುವ ಮೂಲಕ ಬಹಿರಂಗಪಡಿಸಿದೆ. ಇಡಿ ಲೋಕಾಯುಕ್ತಕ್ಕೆ ತಿಳಿಸಿರುವ ಮಾಹಿತಿ ಏನು ಎಂದು ನೋಡುವುದಾದರೆ, ಸೈಟ್ ಹಂಚಿಕೆಯಲ್ಲಿ ಶಾಸನಬದ್ಧ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ 14 ಸೈಟುಗಳನ್ನು ಕಾನೂನುಬಾಹಿರವಾಗಿ ಹಂಚಲಾಗಿದೆ ಎಂದು ಸ್ಪಷ್ಟವಾಗಿ ಗಮನಿಸಬಹುದು ಎಂದು ಪಿಎಂಎಲ್ಎ ಅಂದರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಲೋಕಾಯುಕ್ತಕ್ಕೆ ಕಳುಹಿಸಲಾದ ಇತ್ತೀಚಿನ ಸಂವಹನದಲ್ಲಿ ಇಡಿ ಮಾಹಿತಿ ನೀಡಿದೆ. ಪಾರ್ವತಿ ಅವರಿಗೆ ಈ ಸೈಟುಗಳ ಹಂಚಿಕೆ ಮಾಡಿದಾಗ ಅವರ ಮಗ ಯತೀಂದ್ರ ಅವರು ವರುಣಾ ಕ್ಷೇತ್ರದ ಶಾಸಕರಾಗಿದ್ದರು ಮತ್ತು ಆ ಪದನಿಮಿತ್ತ ಮೂಡ ಮಂಡಳಿಯ ಸದಸ್ಯರು ಆಗಿದ್ದರು. ಈ ಅವಧಿಯಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದರು ಎಂದು ಅವರ ಕುಟುಂಬ ಹೇಗೆ ಮೂಡ ಸೈಟು ತೆಗೆದುಕೊಳ್ಳುವುದರಲ್ಲಿ ಭಾಗಿಯಾಗಿತ್ತು ಎನ್ನುವುದಕ್ಕೆ ಇಡಿ ಒತ್ತು ಕೊಡುವಂತೆ ಹೇಳಿದೆ. ಮೂಡ ಸೈಟುಗಳನ್ನು ಪಾರ್ವತಿ ಅವರಿಗೆ ಹಂಚುವ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರ ಪಿಎಸ್-ಜಿ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ನಕಲಿ ಸಹಿ ಮಾಡುವ ಮೂಲಕ ಅನವಶ್ಯಕ ಪ್ರಭಾವ ಬೀರಿದ್ದಾರೆ ಎನ್ನುತ್ತದೆ ಇಡಿ. ಈ ಸೈಟುಗಳನ್ನು ತಪ್ಪು ವಿಷಯ ಉಲ್ಲೇಖಿಸಿ ಮತ್ತು ಪ್ರಭಾವ ಆಧರಿಸಿ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡಲಾಗಿದೆ. ನಿವೇಶನಗಳಲ್ಲಿ ಮೂಡ ಅದಾಗಲೇ ಕೆಲವು ನಿರ್ಮಾಣಗಳನ್ನು ಕೈಗೊಂಡಿದ್ದರೂ ಈ ಸೈಟುಗಳನ್ನು ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೃಷಿ ಜಮೀನು ಎಂದು ತೋರಿಸಿ ಖರೀದಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿಗೆ ಕೃಷಿ ಜಮೀನಿನ ಮಾಲೀಕ ದೇವರಾಜು ಈ ಜಮೀನು ಮಾರಾಟ ಮಾಡುವ ಮುನ್ನವೇ ಸೈಟು ಮಂಜೂರು ಮಾಡಲಾಗಿತ್ತು ಎಂದು ಇಡಿ ಪ್ರಕರಣದ ಬಗ್ಗೆ ವಿವರಿಸಿದೆ. 2018 ಜೂನ್ 14ರಂದು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಮೂಡಕ್ಕೆ ಸಲ್ಲಿಸಿದ ಪರಿಹಾರ ಪತ್ರದಲ್ಲಿ ಅಧಿಕೃತ ದೃಢೀಕರಣವಿಲ್ಲದೆ ವಾಕ್ಯವನ್ನು ಅಳಿಸಲು ವೈಟ್ನರ್ ಬಳಸಿದ್ದಾರೆ. ಇದರಿಂದ ಸಾಕ್ಷ್ಯಾಧಾರಗಳನ್ನು ತಿರುಚಲಾಗಿದೆ ಎನ್ನುವ ಬಗ್ಗೆ ಇಡಿಗೆ ಸುಳಿವು ಸಿಕ್ಕಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಪಾರ್ವತಿ ಅವರ ಕಡತದ ಪ್ರಕ್ರಿಯೆಯನ್ನ ಸಾಮಾನ್ಯ ಕಾರ್ಯವಿಧಾನವನ್ನು ಉಲ್ಲಂಘಿಸಿ ಮಾಡಲಾಗಿದೆ ಮತ್ತು ಆಗಿನ ಮೂಡ ಆಯುಕ್ತರು ಸ್ವತಃ ಸೈಟುಗಳನ್ನು ಆಯ್ಕೆ ಮಾಡಿ ಹಂಚಿದ್ದಾರೆ ಎನ್ನುವುದು ಇಡಿ ಅಧಿಕಾರಿಗಳ ಆರೋಪ. ನಿವೇಶನ ಹಂಚಿಕೆಯ ಪ್ರಸ್ತಾವನೆಯನ್ನು ನಿವೇಶನ ಹಂಚಿಕೆ ವಿಭಾಗ ಮಾಡಿಲ್ಲ. ಅದನ್ನು ಮೂಡಾದ ಅಂದಿನ ಆಯುಕ್ತ ಡಿಬಿ ನಟೇಶ್ ಅವರ ಸ್ವಂತ ಇಚ್ಛೆಯ ಮೇರೆಗೆ ನೇರವಾಗಿ ಕೈಗೆತ್ತಿಕೊಂಡರು. ಅದು ಅನಪೇಕ್ಷಿತ ಪಕ್ಷಪಾತವನ್ನ ತೋರಿಸುತ್ತದೆ ಎಂದು ಇಡಿ ತನ್ನ ಆರೋಪದಲ್ಲಿ ಹೇಳಿದೆ. ಜಮೀನು ಖರೀದಿ ಮತ್ತು ಕೃಷಿಯೇತರ ಉದ್ದೇಶಗಳಿಗಾಗಿ ಭೂ ಪರಿವರ್ತನೆಯನ್ನು ಮೂಡಾದಿಂದ ಅಭಿವೃದ್ಧಿಪಡಿಸಲಾಗುತ್ತಿರುವ ಲೇಔಟ್ನಲ್ಲಿ ಪ್ರಧಾನ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಮಾಡಲಾಗಿದೆ. ನಂತರ ಅದನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಇದು ಕಾಣಿಕೆ ರೂಪದಲ್ಲಿ ಪಡೆದ ಕಳಂಕರಹಿತ ಜಮೀನು ಎಂದು ಬಿಂಬಿಸಲಾಗಿದೆ ಎಂದು ಇಡಿ ಆರೋಪಿಸಿದೆ.
ಹೀಗೆ ಮೂಡಾದಿಂದ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿರುವುದು ಕೇವಲ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಮಾತ್ರವಲ್ಲ, ಇದು 700 ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತದ ಹಗರಣವಾಗಿ ತೆರೆದುಕೊಳ್ಳುತ್ತಿದೆ ಎಂದು ಇಡಿ ಹೇಳಿದೆ. ಒಟ್ಟು 1095 ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಎಂದು ಇಡಿ ಹೇಳಿರುವ ಮಾಹಿತಿ ತನಗೆ ಲಭ್ಯವಾಗಿದೆ ಎಂದು ಪಿಟಿಐ ಹೇಳಿರುವುದು ಈ ರಾಜಕೀಯದಲ್ಲಿ ದೊಡ್ಡ ಅಲ್ಲೂಲ ಕಲ್ಲೂಲ ಉಂಟು ಮಾಡಿದೆ. ಹೆಚ್ಚಿನ ಹಂಚಿಕೆಗಳನ್ನು ಭೂ ಕಳೆದುಕೊಂಡವರ ಸೋಗಿನಲ್ಲಿ ಬೇನಾಮಿ ಅಥವಾ ಡಮ್ಮಿ ಹೆಸರಿನಲ್ಲಿ ಮಾಡಲಾಗಿದೆ. ಆದರೆ ಈ ಅಕ್ರಮ ಹಂಚಿಕೆಯ ಫಲಾನುಭವಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಪ್ರಭಾವ ವ್ಯಕ್ತಿಗಳಾಗಿದ್ದಾರೆ ಎಂದು ಇಡಿ ಆರೋಪಿಸಿದೆ. ಮೂಡಾದಲ್ಲಿ ಯಾರೆಲ್ಲ ಇತರೆ ಪಕ್ಷದ ನಾಯಕರು ಸೈಟ್ ಪಡೆದುಕೊಂಡಿದ್ದಾರೆ, ಈ ಬಗ್ಗೆ ಅವರು ಹೇಳಿರುವುದೇನು? ಮೂಡಾ ಮಾಜಿ ಅಧ್ಯಕ್ಷ ಹಗರಣದ ಬಗ್ಗೆ ಹೇಳಿರುವುದೇನು? ಕಾಂಗ್ರೆಸ್ ಈ ವಿಷಯವಾಗಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಡಿ ಹೇಳಿರುವ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಹಲವು ತಿಂಗಳುಗಳಿಂದ ಮೂಡಾ ಹಗರಣದ ಬಗ್ಗೆ ಹಲವು ರಾಜಕಾರಣಿಗಳು ಹೇಳಿಕೊಂಡು ಬಂದಿರುವ ಕೆಲವು ಸಂಗತಿಗಳನ್ನು ನೋಡುವುದಾದರೆ, ಮೂಡಾ ಸೈಟುಗಳನ್ನು ಕೇವಲ ಸಿದ್ದು ಪತ್ನಿ ಪಾರ್ವತಿಯವರು ಮಾತ್ರ ತೆಗೆದುಕೊಂಡಿಲ್ಲ. ಬದಲಾಗಿ ಜೆಡಿಎಸ್, ಬಿಜೆಪಿಯ ಹಲವು ಪ್ರಭಾವಿ ನಾಯಕರು ಮತ್ತು ಅವರ ಕುಟುಂಬಗಳು ಸಹ ತೆಗೆದುಕೊಂಡಿದ್ದಾರೆ. ಇದನ್ನು ಕೇವಲ ಊಹಾಪೋಹವಾಗಿ ಮಾತ್ರ ಮಾತನಾಡದೆ, ಕಾಂಗ್ರೆಸ್ನ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಮೂಡಾದಲ್ಲಿ ಯಾರೆಲ್ಲ ನಾಯಕರು ಸೈಟ್ ಪಡೆದುಕೊಂಡಿದ್ದಾರೆ ಎಂದು ರಾಜಕಾರಣಿಗಳ ಪಟ್ಟಿಯನ್ನೇ ಬಿಡುಗಡೆ ಮಾಡಿದ್ದರು. ಅದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಸಹ ಇದ್ದಿದ್ದು ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿತ್ತು.